ಮಧ್ಯ ಕರ್ನಾಟಕದಲ್ಲಿ ಬುಡಕಟ್ಟು ಸಂಸ್ಕೃತಿ ಹಾಗೂ ಸಂಪ್ರದಾಯ, ಆಚರಣೆಗಳು ಮತ್ತು ನಂಬಿಕೆಗಳನ್ನು ಆಚರಿಸಿಕೊಂಡು ಬರುತ್ತಿರುವ ಚಿತ್ರದುರ್ಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹೋಳಿಗೆಯಮ್ಮನನ್ನು ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಅಂತರಘಟ್ಟಮ್ಮ, ಏಕನಾಥೇಶ್ವರಿ ಮತ್ತು ಗಾಳಿ ಮಾರಮ್ಮ, ತಿಪ್ಪಿನಘಟ್ಟಮ್ಮನವರಿಗೆ ವಿವಿಧ ಹೂಗಳು ಮತ್ತು ಒಡವೆಗಳಿಂದ ಅಲಂಕೃತವನ್ನಾಗಿ ಮಾಡಲಾಗಿತ್ತು. ನಗರದ ಕರುವಿನಕಟ್ಟೆ ವೃತ್ತದ ಅಂತರಘಟ್ಟಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತರು ರಾಶಿ ರಾಶಿ ಹೋಳಿಗೆಯನ್ನು ನೈವೇದ್ಯಕ್ಕಾಗಿ ತಂದಿಟ್ಟಿದ್ದರು. ತಟ್ಟೆಯಲ್ಲಿ ಹೋಳಿಗೆ, ಕುಡಿಕೆಯೊಳಗಿನ ಬೇವಿನ ಸೊಪ್ಪು ಮತ್ತು ಮೊಸರು ಅನ್ನ ಇಟ್ಟು ನೈವೇದ್ಯವನ್ನಾಗಿ ಮಾಡಿ ದೇವಿಗೆ ಸಮರ್ಪಿಸಿದರು. ಇಂತಹ ಆಚರಣೆಯಿಂದ ನಾಡಿನಲ್ಲಿ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ. ಆ ತಾಯಿ ಇಡೀ ನಾಡನ್ನು ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಇದೆ. ಸಣ್ಣ ಮಕ್ಕಳು ಇರುವ ಮನೆಯಿಂದ ಕಡ್ಡಾಯವಾಗಿ ಈ ಹೋಳಿಗೆಯಮ್ಮನಿಗೆ ಹೋಳಿಗೆಯ ನೈವೇದ್ಯ ಹೋಗಲೇಬೇಕು. ಇದರಿಂದ ದೇವಿಯು ಸಂತೃಪ್ತಳಾಗುತ್ತಾಳೆ ಎಂಬ ನಂಬಿಕೆಯೂ ಕೂಡ ಇದೆ. ರಾಶಿ ರಾಶಿ ಹೋಳಿಗೆಯನ್ನು ಸಂಗ್ರಹವಾದ ಮೇಲೆ ಅದನ್ನು ದೇವಸ್ಥಾನದ ಮಂಡಳಿಯವರು ಮೂಟೆಗಳನ್ನಾಗಿ ಮಾಡಿ ಗಾಡಿಯಲ್ಲಿ ಇಟ್ಟುಕೊಂಡು ಹೋಳಿಗೆಯಮ್ಮನನ್ನು ಗ್ರಾಮಕ್ಕೆ ತಲುಪಿಸುತ್ತಾರೆ. ಇಂತಹ ಆಚರಣೆ ಕಂಡುಬರುವುದು ಚಿತ್ರದುರ್ಗದಲ್ಲಿ ಮಾತ್ರ. ಪೂಜೆ ಮಾಡಿ